ಅದೇ ಜೂನ್ 6ನೇ ತಾರೀಕು 2026ರಂದು ಬೆಂಗಳೂರಿನ ಅರಮನೆಯ ಶೃಂಗಾರ್ ಪ್ಯಾಲೇಸ್ ಗೇಟ್ ನಂಬರ್ 8ರಲ್ಲಿ ಇರ್ತಕ್ಕಂಥ ಶೃಂಗಾರ್ ಪ್ಯಾಲೇಸ್ ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿಯ ವತಿಯಿಂದ ರಾಜ್ಯ ಸರ್ಕಾರದ ಜಾಗೃತ ಪರಿಶಿಷ್ಟ ನೌಕರ ಪಂಗಡದ ನೌಕರರಿಂದ ಐಕ್ಯತಾ ಸಮಾವೇಶವನ್ನು ಏರ್ಪಡಿಸಿದ್ದೀವಿ. ಈಗಾಗಲೇ ಈ ಸಮಾವೇಶಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಜೂನ್ 6ರಂದು ಬೆಂಗಳೂರಿಗೆ ರಾಜ್ಯದ ಮೂಲೆಗಳಿಂದ ಸುಮಾರು 30,000ಕ್ಕೂ ಹೆಚ್ಚು ನೌಕರರನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಎಲ್ಲಾ ಜಿಲ್ಲಾ ಶಾಖೆಗಳಿಂದ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ರಾಜ್ಯದ ಘನತೆಯುತ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ. ಮತ್ತು ಇದು ಅಧ್ಯಕ್ಷತೆಯನ್ನ ನಾಡಿನ ತಾಯಿ ಮನಸ್ಸಿನ ರಾಜಕಾರಣಿ ಎಂದು ಖ್ಯಾತಿ ಪಡೆದಿರುವಂತಹ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಒಪ್ಕೊಂಡಿದ್ದಾರೆ. ಅದೇ ರೀತಿ ವೈಚಾರಿಕತೆಯ ಬೀಜವನ್ನು ಬಿತ್ತುವಂತ ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಸಮುದಾಯದ ನೇತಾರರಾದ KH ಮುನಿಯಪ್ಪನವರು ಮತ್ತೆ ರಾಜ್ಯದಲ್ಲಿ ಸಮಾಜದ ಕಲ್ಯಾಣ ಮಂತ್ರಿಯಾಗಿ ಹಲವಾರು ಉತ್ತಮವಾದ ಕೆಲಸವನ್ನು ಮಾಡ್ತೀನಿ SC ಮಾಧವಪ್ಪನವರು ಸೇರಿದಂತೆ ಶಿವತಂಗಡಿಯವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಅಥವಾ ಜೊತೆಗೆ ಶಾಸಕರುಗಳು ದಲಿತ ಮುಖಂಡರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಸಂವಿಧಾನ ಮತ್ತು ಸಂವಿಧಾನದಲ್ಲಿ ಜವಾಬ್ದಾರಿ ಕುರಿತಂತೆ ವಿಚಾರ ಸಂಕಿರಣ ಕೂಡ ಇದೆ. ಇದು ಜೂನ್ 6ನೇ ತಾರೀಕು ನಡೀತಾ ಇದೆ. ಇದು ರಾಜ್ಯದ ಏನು ಅಂದ್ರೆ ಇವತ್ತು ಒಳ ಮೀಸಲಾತಿ ಹೆಸರಿನಲ್ಲಿ ಒಡೆದೋಗ್ತಾ ಇರುವಂತಹ ಸಮುದಾಯದ ಐಕ್ಯತೆಯನ್ನು ಮಾಡುವ ನಿಟ್ಟಿನಲ್ಲಿ ಐಕ್ಯತಾ ಸಮಾವೇಶವನ್ನ ಏರ್ಪಡಿಸ್ತಾ ಇದ್ವಿ. ಸಮನ್ವಯ ಸಮಿತಿ ನಮ್ಮ ಪದಾಧಿಕಾರಿಗಳೆಲ್ಲ ಇದ್ದೀವಿ. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಡಾಕ್ಟರ್ ವಿಜಯಕುಮಾರ್ ಸರ್ ಇದ್ದಾರೆ, ಹಿರಿಯ ಉಪಾಧ್ಯಕ್ಷ ಕೆಂಸಿ ಸರ್ ಇದ್ದಾರೆ, ರಾಜ್ಯದ ಕೋಶಾಧ್ಯಕ್ಷ ML ಸತ್ಯನಾರಾಯಣ ಸಾಹೇಬ್ರು ಇದ್ದಾರೆ, ಜಂಟಿ ಕಾರ್ಯದರ್ಶಿ ಆದಂತ ರಾಜಪ್ಪನವರು ಇದ್ದಾರೆ, ಮತ್ತೆ ಸಮಿತಿ ಸದಸ್ಯ ವಿಜಯಕುಮಾರ್ ಕೂಡ ಇದ್ದಾರೆ. ಇವತ್ತು ರಾಜ್ಯ ಎಲ್ಲಾ ಜಿಲ್ಲಾ ಶಾಖೆಗಳಿಗೂ ಕೂಡ ಮನವಿಯನ್ನು ಮಾಡಿದ್ದೀವಿ. ಮತ್ತೆ ಇಡೀ ಸಮಸ್ತ ಶೋಷಿತ ಸಮುದಾಯಕ್ಕೆ ಇವತ್ತು ಸಂವಿಧಾನ ಉಳಿವಿಗೆ ನಡೀತಿರೋದು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಗೋಸ್ಕರ ಮೀಸಲಾತಿಯನ್ನ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ OPS ಅನ್ನ ಮತ್ತೆ ಅನುಷ್ಠಾನ ಮಾಡಬೇಕು ಅನ್ನೋದು ಸೇರ್ಕೊಂಡಂಗೆ ಸಂವಿಧಾನಬದ್ಧ ಮೂಲಭೂತ ಹಕ್ಕುಗಳನ್ನ ನಮ್ಮ ಸಮುದಾಯಕ್ಕೆ ಕೊಡಿಸೋ ನಿಟ್ಟಿನಲ್ಲಿ ಅವತ್ತು ಹಕ್ಕೋತ್ತಾಯವನ್ನು ಕೂಡ ಮಂಡಿಸ್ತಾ ಇದ್ದೀವಿ. ಅಲ್ಲ, ಕಳೆದ ಬಾರಿ ಏನ್ ಮಾಡಿದ್ವಿ, ಇದುವರೆಗೂ ರಾಜ್ಯದಲ್ಲಿ 5 ಸಮಾವೇಶಗಳನ್ನ ಮಾಡಿದ್ವಿ. 2011ರಲ್ಲಿ ಟೌನ್ ಹಾಲ್ ಮಾಡಿದ್ವಿ, ಮತ್ತೆ 16, 18 ಮತ್ತೆ 20, 22, 24ರಲ್ಲಿ ಗೋಳಗ್ ಮಾಡಿದ್ವಿ, ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ವಿ. ಅವತ್ತು ಒಂದು ಬೇಡಿಕೆಗಳಿದ್ದು ಹಿಂದೆಲ್ಲ ಬಡ್ತಿ ಮೀಸಲಾತಿ ಸಂರಕ್ಷಣಾ ಕಾಯ್ದೆ ಅನುಷ್ಠಾನಕ್ಕಾಗಿ ಸಮಾವೇಶವನ್ನ ಮಾಡಿದ್ವಿ. ಇವತ್ತು ಕೂಡ ಅದೇ ನಿಟ್ಟಿನಲ್ಲಿ ಮಾಡ್ತಾ ಇವತ್ತು SC ನೌಕರರು ಮೀಸಲಾತಿ ಪಡೆದ ನೌಕರರ ನಡೆ ಹಳ್ಳಿಯ ಕಡೆ, ಮೀಸಲಾತಿ ಪಡೆದ ನೌಕರರ ನಡೆ ನೊಂದವರ ಕಡೆ, ಮೀಸಲಾತಿ ಪಡೆದ ನೌಕರರ ಚಿತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗೌತಮ ಬುದ್ಧರ ವಿಚಾರಗಳತ್ತ ಅಂತ ಸಾಗ್ತಾ ಇದ್ದೀವಿ. ಈ ಮೇಲೆ ಐಕ್ಯತೆ ಸಮಾವೇಶವನ್ನ ಮಾಡೋದ್ರ ಮೂಲಕ ನೌಕರರಲ್ಲಿ ಸಾಮಾಜಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆಯನ್ನು ಬೆಳೆಸೋದ್ರ ಮೂಲಕ ಜಾತ್ಯತೀತ ಸಮಾಜವನ್ನ ನಿರ್ಮಾಣ ಮಾಡುವಂಥದ್ದು. ಸಂವಿಧಾನ ಉಳಿದ್ರೆ ದೇಶ ಉಳಿತದೆ. ಯಾಕಂದ್ರೆ ಈ ದೇಶ ಯಾವುದೇ ಧರ್ಮದ, ಭಾಷೆಯ, ಜಾತಿಯ ದೇಶ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಬದಲಾವಣೆಯೊಂದಿಗೆ ಮಾಡ್ತಾ ಇದ್ವಿ. ಖಂಡಿತ ಈ ರಾಜ್ಯದ ಸಮಸ್ತ ನೌಕರರಿಗೆ SC ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಯಾರು ಈ ದೇಶವನ್ನ ಪ್ರೀತಿಸ್ತಾರೆ, ಯಾರು ಭಾರತೀಯತೆಯನ್ನು ಪ್ರೀತಿ ಎಲ್ಲರಿಗೂ ಕೂಡ ಈ ಸಮಾವೇಶಕ್ಕೆ ಭಾಗವಹಿಸಿ ಅಂತ ವಿನಂತಿಯನ್ನು ಮಾಡಿಕೊಳ್ತೀವಿ. ಮತ್ತೆ ಸರ್ಕಾರಕ್ಕೂ ಕೂಡ ನಾವು ಒಂದು OODಯನ್ನು ಕೊಡೋದಕ್ಕೆ ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. 5 ರಾಜ್ಯ ಮಟ್ಟದ ಸಮಾವೇಶಕ್ಕೂ ಕೂಡ ಸರ್ಕಾರ OODಯನ್ನು ಕೊಡೋದ್ರ ಮೂಲಕ ಆ ಸಮಾವೇಶಗಳ ಯಶಸ್ವಿಯಾಗಿದೆ. ಈಗಿರುವಂತಹ ಸರ್ಕಾರ ನೋವನ್ನು ಉಂಡಿರುವಂತವರ ಸರ್ಕಾರ, ನೋವನ್ನು ಕಂಡಿರುವಂತವರ ಸರ್ಕಾರ, ನೋವಿಗೆ ಸ್ಪಂದಿಸುವ ಸರ್ಕಾರ ಆಗಿರೋ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ OOD ಇರುತ್ತೆ. ಅದನ್ನು ಕೂಡ ನೌಕರರು ಸದುಪಯೋಗಪಡಿಸ್ಕೋಬಹುದಾಗಿದೆ. ಡಿ ಶಿವಶಂಕರ್ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿ ಅಧ್ಯಕ್ಷ.